ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು KPTCL ಪವರ್ ಮ್ಯಾನ್ನ ಒಂದು ಮತ್ತು ಸ್ಟೇಷನ್ ಅಟೆಂಡರ್ ಹುದ್ದೆಗಳ ಒಂದು ಈಗಾಗಲೇ ಫಿಸಿಕಲ್ ಮುಕ್ತಾಯಗೊಂಡಿದೆ ಸ್ನೇಹಿತರೆ. ಅದರ ಒಂದು ಫೈನಲ್ ರಿಸಲ್ಟ್ 1:1 ಅನುಪಾತದ ಒಂದು ರಿಸಲ್ಟನ್ನು ಬಿಡಬೇಕಾಗಿದೆ. ಹಾಗಾಗಿ 1:1 ಅನುಪಾತದ ರಿಸಲ್ಟಲ್ಲಿ ನಿಮ್ಮ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟಿದ್ರೆ ನೀವು ಒಂದು ಹೋಪನ್ನು ಇಟ್ಕೋಬೋದು ಎಂಬುದನ್ನು ಇವತ್ತು ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಈ ಒಂದು ವಿಡಿಯೋವನ್ನು ನೀವು ಕೊನೆವರೆಗೂ ನೋಡ್ತಾ ಹೋಗಿ. ಈ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡ್ತಾ ಹೋದರೆ ನಿಮಗೆ ಇದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ದೊರೀತಾ ಹೋಗ್ತದೆ. ಅದೇ ರೀತಿಯಾಗಿ ನೀವೇನಾದರೂ ಇದ್ರ ಬಗ್ಗೆ ರಿಸಲ್ಟ್ ಯಾವ ಬರುತ್ತೆ ಎಂಬುದನ್ನು ಸಹ ಎಕ್ಸ್ಪೆಕ್ಟ್ ಡೇಟನ್ನು ಸಹ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಇದು KPTCLನ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಆಗಿರುತ್ತದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಚೆಸ್ಕಾಮ್ನ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫು ವಿತ್ 1:1 ರಿಸಲ್ಟ್ ಡೇಟ್ನ ಹೇಳ್ತಾ ಹೋಗ್ತೀನಿ. ಓಕೆ, ಈಗ ನಾವು KPTCLನ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫನ್ನು ಫಿಸಿಕಲ್ ಕಟ್ ಆಫ್ ಜೊತೆ ಕಂಪೇರ್ ಮಾಡಿ ಎಷ್ಟು ಹೆಚ್ಚಾಗ್ಬೋದು ಎಂಬುದನ್ನು ನೋಡೋಣ. ಇಲ್ಲಿ ನೋಡ್ಬೋದು, ಕಟ್ ಆಫ್ ಪರ್ಸೆಂಟೇಜ್ ಮಾರ್ಕ್ಸ್ ಆಫ್ ದ ಲಾಸ್ಟ್ ಕ್ಯಾಂಡಿಡೇಟ್ ಬಿ ಕಾಲ್ಡ್ ಫಾರ್ ದ ವೆರಿಫಿಕೇಷನ್ ಆಫ್ ದ ಒರಿಜಿನಲ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವುದು ಜೂನಿಯರ್ ಪವರ್ ಮ್ಯಾನ್ ಹುದ್ದೆಗಳಿಗೆ. ಇದು ನಾನ್ ಕಲ್ಯಾಣ ಕರ್ನಾಟಕ ಹುದ್ದೆಗಳ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಆಗಿರುತ್ತೆ. ಈ ಒಂದು ವಿಡಿಯೋ ಕಟ್ ಆಫ್ ಹೇಳೋದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮದು ಚಾನಲ್ನ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳೋದಿದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕಂತಿರುವಂತಹ ಜಾಯಿನ್ ಅಂತೇಳಿ ಕಾಣುತ್ತೆ, ಅಲ್ಲಿ ನೀವು ಕ್ಲಿಕ್ ಮಾಡಿ ಈ ಒಂದು ನಮ್ಮ ಒಂದು ಚಾನಲ್ನ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟನ್ನು ಮಾಡ್ಬೋದು. ಇಲ್ಲಿ ನಾವು ಈಗ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಅಂದರೆ ಇಲ್ಲಿ 1:5 ಒಂದು ಕಟ್ ಆಫ್ ಇದೆ ಸ್ನೇಹಿತರೆ. ಇಲ್ಲಿ ನಾವು 1:1 ಅನುಪಾತದ ಒಂದು ಕಟ್ ಆಫನ್ನು ನೋಡ್ಬೋದು. ಬಟ್ ನಾವು ಇಲ್ಲಿ ಎಷ್ಟು ಜನ ಫಿಸಿಕಲ್ ಕ್ವಾಲಿಫೈ ಆಗಿದ್ದಾರೆ ಎಂಬುದು ನಮಗೆ ಗೊತ್ತಿಲ್ಲ. ಇದಕ್ಕೆ ಯಾರ್ಯಾರೆಲ್ಲ ಫಿಸಿಕಲ್ ಕ್ವಾಲಿಫೈ ಆಗಿದ್ದಾರೆ ಈ ಒಂದು ವಿಡಿಯೋ ಕೆಳಗಡೆ ಎಸ್ ಅಂತೇಳಿ ಕಾಮೆಂಟನ್ನು ಮಾಡಿ, ಪ್ಲಸ್ ನಿಮ್ಮ ಒಂದು ಪರ್ಸೆಂಟೇಜ್ ಎಷ್ಟಿದೆ ಎಂಬುದನ್ನು ಸಹ ಒಂದು ಕಾಮೆಂಟನ್ನು ಮಾಡಿ. ಓಕೆ, ಇಲ್ಲಿ ನೀವೇನಾದರೂ ಸಹ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು 2A ಕ್ಯಾಟಗರಿ ಸೇರಿದವರಾಗಿದ್ದರೆ ನೀವು ಒಂದು ಹುದ್ದೆ ಇದೆ. ಓಕೆ, ಇವರ ಒಂದು ಫಿಸಿಕಲ್ ಕಟ್ ಆಫ್ ಬಂದುಬಿಟ್ಟು 82 ಇತ್ತು. 82 ಇದ್ದರೆ ಇಲ್ಲಿ 5 ಮೆಂಬರ್ಸು ಈ ಫಿಸಿಕಲ್ಗೆ ಕಾಂಪಿಟೇಷನ್ ಮಾಡಿರ್ತಾರೆ. ಬಟ್ ಫೈನಲ್ ಕಟ್ ಆಫ್ ಎಷ್ಟು ಬರ್ಬೋದು ಅಂತಂದರೆ ಇದರಲ್ಲಿ 2 ರಿಂದ 3 ಜನ ಆದರೂ ಸಹ ಕ್ವಾಲಿಫೈ ಆಗಿರ್ಬೋದು ಎಕ್ಸ್ಪೆಕ್ಟೆಡ್. ಬಟ್ ನಮಗೆ ಯಾವುದೇ ರೀತಿಯಾದಂತಹ ನಮ್ಮಲ್ಲಿ ಮಾಹಿತಿ ಇಲ್ಲ ಎಷ್ಟು ಜನ ಫಿಸಿಕಲ್ ಕ್ವಾಲಿಫೈ ಆಗಿದ್ದಾರೆ ಅಂತೇಳಿ. 2 ರಿಂದ 3 ಜನ ಆದರೂ ಸಹ ಇದು ಲಾಸ್ಟ್ ಕ್ಯಾಂಡಿಡೇಟ್ ಸೆಟ್ ಒಂದು ಪರ್ಸೆಂಟೇಜ್ ಆಗಿರ್ತದೆ. ಹೈಯೆಸ್ಟ್ 1:5 5ನೇ ವ್ಯಕ್ತಿಯ ಒಂದು ಕಟ್ ಆಫ್ ಇಲ್ಲಿ ಕೊಟ್ಟಿರುವಂಥದ್ದು, ಫಸ್ಟ್ ವ್ಯಕ್ತಿಯ ಒಂದು ಕಟ್ ಆಫು ಕೊಟ್ಟಿಲ್ಲ. ಓಕೆ, ಹಾಗಾಗಿ ಏನಪ್ಪ ಅಂತಂದರೆ ಇಲ್ಲಿ ಏನು ಫೈನಲ್ ಕಟ್ ಆಫ್ ಇದೆಯೋ ಈ ಒಂದು ಫೈನಲ್ ಕಟ್ ಆಫಲ್ಲಿ ಇದ್ದವರು ಸೆಲೆಕ್ಷನ್ ಆಗುವಂಥದ್ದು 125% ಮಾತ್ರ ಇದೆ ಸ್ನೇಹಿತರೆ. ಈ ಒಂದು ಫೈನಲ್ ಕಟ್ ಆಫ್ ಏನು ನೋಡ್ತಾ ಇದ್ದಾರೆ, ಈ ಒಂದು ಕಟ್ ಆಫಲ್ಲಿ ನಿಮ್ದು ಇತ್ತು ಅಂತಂದರೆ 125% ಅಷ್ಟೇ ಚಾನ್ಸ್ ಇದೆ. ಯಾಕಂದರೆ ನಿಮ್ಮ ಮುಂದೆ ಇನ್ನೂ 4 ಜನ ಇದ್ದಾರೆ. ಆ 4 ಜನ ಫೇಲ್ ಆದಾಗ ಮಾತ್ರ ನಿಮಗೆ ಅವಕಾಶ ಸಿಗ್ತದೆ. ಹಾಗಾಗಿ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟಿರ್ಬೋದು ಅಂತಂದರೆ ಇಲ್ಲಿ ನೋಡ್ಬೋದು 85% ಇತ್ತು ಅಂತಂದರೆ ಇದು PH 2A ಕ್ಯಾಟಗರಿ 85%, 2A ಎಕ್ಸ್ ಸರ್ವಿಸ್ ಮ್ಯಾನು ಒಂದು 50% ಇರಬೇಕು. 2A ರೂರಲ್ ನಾ ಹೇಳುವಂಥ ಕಟ್ ಆಫ್ ರೀಚ್ ಆದರೆ 100% ಫೈನಲ್ ರಿಸಲ್ಟಲ್ಲಿ ಇರ್ತಾರೆ ಸ್ನೇಹಿತರೆ. ಹಾಗಾಗಿ ಸ್ವಲ್ಪ ಹೆಚ್ಚು ಸಹ ಆಗ್ಬೋದು. ನೆಕ್ಸ್ಟ್ 2A ರೂರಲ್ 94 ಅಂತಂದರೆ 97% ಇದ್ದವರು ಫೈನಲಲ್ಲಿ ಇರ್ತಾರೆ 1:1 ಇಷ್ಟಾಗಿ. 97 ಇಲ್ಲ 96 2A ರೂರಲ್. 2A ಜನರಲ್ ಬಂದುಬಿಟ್ಟು ಇವರು ಸಹ 96, 2B ಜನರಲ್ 96 ಅಥವಾ 95, 3A ಕನ್ನಡ ಮಾಧ್ಯಮ 95. ಇದು ಫೈನಲ್ ಕಟ್ ಆಫನ್ನು ಹೇಳ್ತಾ ಹೋಗ್ಬೇಕು ಸ್ನೇಹಿತರೆ. ನೆಕ್ಸ್ಟು 3A ರೂರಲ್ 95, 3A ಜನರಲ್ಲು 95, 3B ರೂರಲ್ಲು 96, 3B ಜನರಲ್ಲು 96, ಕ್ಯಾಟಗರಿ 1 ರೂರಲ್ಲು 95, ಕ್ಯಾಟಗರಿ 1 ಜನರಲ್ಲು 95. ನೆಕ್ಸ್ಟ್ ಬಂದುಬಿಟ್ಟು ಜನರಲ್ PH ಕ್ಯಾಂಡಿಡೇಟು ಒಂದು 86, ಜನರಲ್ PDP ಅಂದರೆ ಯೋಜನಾ ನಿರೀಕ್ಷಕರು 96, ಕನ್ನಡ ಮಾಧ್ಯಮ 96, ಜನರಲ್ ಎಕ್ಸ್ ಸರ್ವಿಸ್ ಮ್ಯಾನ್ ಬಂದುಬಿಟ್ಟು ಒಂದು 50% ಮತ್ತು ಜನರಲ್ ರೂರಲ್ ಬಂದುಬಿಟ್ಟು 96%. ಜನರಲ್ ಅಭ್ಯರ್ಥಿಗಳು ಬಂದುಬಿಟ್ಟು ಇವ್ರದ್ದು ಸಹ 96% ಇದೆ. ಹೋಪನ್ನು ಇಟ್ಕೋಬೋದು. ನೆಕ್ಸ್ಟ್ SC PH ಕ್ಯಾಂಡಿಡೇಟ್ ಬಂದುಬಿಟ್ಟು 83%,
ನೆಕ್ಸ್ಟ್ ಬಂದುಬಿಟ್ಟು ಎಸ್ ಸಿ ಎಕ್ಸ್ ಸರ್ವಿಸ್ ಮ್ಯಾನ್ ಬಂದುಬಿಟ್ಟು 45%, ಎಸ್ ಸಿ ರೂರಲ್ ಬಂದುಬಿಟ್ಟು 96%, ಎಸ್ ಸಿ ಜನರಲ್ ಬಂದುಬಿಟ್ಟು 95%, ಎಸ್ ಟಿ ಪಿ ಹೆಚ್ ಕ್ಯಾಂಡಿಡೇಟ್ ಬಂದುಬಿಟ್ಟು 66%, ಎಸ್ ಟಿ ರೂರಲ್ ಬಂದುಬಿಟ್ಟು 96%, ಮತ್ತು ಎಸ್ ಟಿ ಜನರಲ್ ಬಂದುಬಿಟ್ಟು 95%. ಇದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ 1:1 ಅನುಪಾತದಲ್ಲಿರುವಂತಹ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಆಗಿರುತ್ತದೆ. ಪ್ರತಿಯೊಂದು ಕ್ಯಾಟಗರಿಯದ್ದು ಸಹ ಎಕ್ಸ್ಪೆಕ್ಟೆಡ್ ಕಟ್ ಆಫನ್ನು ಹೇಳಿದ್ದೇನೆ. ಇದರ ಒಂದು ಸಮೀಪ ಅಥವಾ ಈ ಒಂದು ಕಟ್ ಆಫನ್ನು ನೀವು ದಾಟಿದ್ರಿ ಅಂದರೆ ನೀವು 100% ಸೇಫಲ್ಲಿ ಇದ್ದೀರಾ ಅಂತ ಅರ್ಥ. ಓಕೆ, ಇದು ಕನ್ಫರ್ಮ್ ಅಂತ ಹೇಳಕ್ಕೆ ಬರಲ್ಲ. ಯಾಕಂತಂದರೆ ಎಷ್ಟು ಜನ ಫಿಸಿಕಲ್ ಕ್ವಾಲಿಫೈ ಆಗಿದ್ದಾರೆ ಎಂಬುದು ಗೊತ್ತಿಲ್ಲ, ಎಷ್ಟು ಜನ ಅಟೆಂಡ್ ಆಗಿದ್ದಾರೆ ಅಂತ ಗೊತ್ತಿಲ್ಲ. 1:5 ಅಭ್ಯರ್ಥಿಗಳಲ್ಲಿ 3 ಜನ ಹೋಗಿರ್ಬೋದು, 2 ಅಟೆಂಡ್ ಆಗದೇ ಇರ್ಬೋದು. ಹೋದಂಥ 3 ಜನದಲ್ಲಿ 2 ಮಾತ್ರ ಕ್ವಾಲಿಫೈ ಆಗಿರ್ಬೋದು. ಆಗ ಈ ಒಂದು ಏನು ಕಟ್ ಆಫ್ ಇದೆ ಹೇಳಿದ್ನಲ್ಲ 25% ಚಾನ್ಸ್ ಇದೆಯೋ ಅವರೇ ಸೆಲೆಕ್ಷನ್ ಆಗ್ಬೋದು. ಓಕೆ, ಹಾಗಾಗಿ ನಿರ್ದಿಷ್ಟವಾದಂತಹ ಒಂದು ಕಟ್ ಆಫನ್ನು ಹೇಳೋಕ್ಕಾಗಲ್ಲ. ಬಟ್ ಎಕ್ಸ್ಪೆಕ್ಟೆಡ್ ಕಟ್ ಆಫು ಹಾಗಂತ ಹೋದಂಥ 1:5 ಅಲ್ಲಿ 5ನೇ ಅಭ್ಯರ್ಥಿನೇ ಎಲ್ಲ ಕ್ಯಾಟಗರಿಯಲ್ಲೂ ಸೆಲೆಕ್ಷನ್ ಆಗ್ತಾನೆ ಆಗ್ಬೋದು, ಗ್ಯಾರಂಟಿ 100% ಆಗೋದಿಲ್ಲ. ಉಳಿದಂತಹ ಅಭ್ಯರ್ಥಿಗಳೇ ಆಗ್ಬೋದು. ಯಾಕಂತಂದರೆ ಅವರು ಸಹ ಫಿಸಿಕಲ್ನ ಪ್ರಾಕ್ಟೀಸ್ ಮಾಡಿ ಅಟೆಂಡ್ ಮಾಡಿರ್ಬೋದು. ಕೆಲವೊಂದು ಕ್ಯಾಟಗರಿಗಳಲ್ಲಿ ಹೋಗದೇ ಇದ್ದ ಪಕ್ಷದಲ್ಲಿ ಈ ಉಳಿದಂತಹ 1:5 ಅನುಪಾತದಲ್ಲಿ 5ನೇ ವ್ಯಕ್ತಿಗೆ ಒಂದು ಅವಕಾಶ ದೊರೀತದೆ. ಇದು ಪವರ್ ಮ್ಯಾನ್ನ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್. ಇನ್ನು ಸ್ಟೇಷನ್ ಅಟೆಂಡರ್ ಒಂದು ಕಟ್ ಆಫನ್ನು ನೋಡ್ತಾ ಹೋಗೋಣ. ಇಲ್ಲಿ ನಾವು ನಾನ್ ಕಲ್ಯಾಣ ಕರ್ನಾಟಕ KPTCLಲ್ಲಿ ಜೂನಿಯರ್ ಸ್ಟೇಷನ್ ಅಟೆಂಡರ್ ಹುದ್ದೆಗಳ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫನ್ನು ನೋಡೋಣ. ಇದು ಸಹ ಫಿಸಿಕಲ್ ಮುಕ್ತಾಯವಾಗಿದೆ ಸ್ನೇಹಿತರೆ. 2A TJ ಅವರು ಒಂದು 40% ಇದ್ದರು, 38% ಇದ್ದರೂ ಸಹ ಸೆಲೆಕ್ಟ್ ಆಗ್ಬೋದು. 2A ಇವರು 36-37 ಇದ್ದರೂ ಸಹ ಸೆಲೆಕ್ಷನ್ ಆಗ್ಬೋದು. ಅಂದರೆ ಒಂದು ಹುದ್ದೆಗೆ ಎಷ್ಟು ಜನ ಅಂತಲ್ಲಿ ಕ್ವಾಲಿಫೈ ಮಾಡಿರುವಂಥದ್ದು. ಓಕೆ, ನೆಕ್ಸ್ಟು 2A PH ಕ್ಯಾಂಡಿಡೇಟ್ ಬಂದುಬಿಟ್ಟು 87%, 2A PDP ಬಂದುಬಿಟ್ಟು 96, ಕನ್ನಡ ಮಾಧ್ಯಮ 97, 2A ಎಕ್ಸ್ ಸರ್ವಿಸ್ ಮ್ಯಾನ್ ಒಂದು 58, 2A ರೂರಲ್ ಬಂದುಬಿಟ್ಟು ಒಂದು 97, 98 ಸಹ ಹೋಗ್ಬೋದು, 96, 97. 2A ಜನರಲ್ ಬಂದುಬಿಟ್ಟು 96, 97. 2B PH ಬಂದುಬಿಟ್ಟು ಒಂದು 85%, ಮತ್ತು 2A ರೂರಲ್ 97%, 97%, 2A ಜನರಲ್ಲು. 2B PH ಬಂದುಬಿಟ್ಟು 85%, ಕನ್ನಡ ಮಾಧ್ಯಮ ಬಂದುಬಿಟ್ಟು 97, 2B ಎಕ್ಸ್ ಸರ್ವಿಸ್ ಮ್ಯಾನ್ 55%, 2B ರೂರಲ್ ಬಂದುಬಿಟ್ಟು 98% ಅಥವಾ 97%, 2B ಜನರಲ್ ಬಂದುಬಿಟ್ಟು 98 ಅಥವಾ 97%, 3A PH 86%, ಕನ್ನಡ ಮಾಧ್ಯಮ 3A ಬಂದುಬಿಟ್ಟು 97, 3A ಎಕ್ಸ್ ಸರ್ವಿಸ್ ಮ್ಯಾನು 58. ನೆಕ್ಸ್ಟ್ ಬಂದುಬಿಟ್ಟು 3A ರೂರಲ್ ಬಂದುಬಿಟ್ಟು 97, 3A ಜನರಲ್ ಬಂದುಬಿಟ್ಟು 97, 98, 3B PH ಬಂದುಬಿಟ್ಟು 86, 3B PDP ಬಂದುಬಿಟ್ಟು 97, 3B ಕನ್ನಡ ಮಾಧ್ಯಮ ಬಂದುಬಿಟ್ಟು 97, 3B ಎಕ್ಸ್ ಸರ್ವಿಸ್ ಬಂದುಬಿಟ್ಟು 60%. ಓಕೆ, ಇನ್ನು ಇಲ್ಲೇ ಇದೆ. 3B ರೂರಲ್ ಬಂದುಬಿಟ್ಟು 97, 3B ಜನರಲ್ ಬಂದುಬಿಟ್ಟು 97, ಕ್ಯಾಟಗರಿ 1 PH ಬಂದುಬಿಟ್ಟು 85, ಕ್ಯಾಟಗರಿ 1 ಕನ್ನಡ ಮಾಧ್ಯಮ 97, ನೆಕ್ಸ್ಟು ಕನ್ನಡ ಎಕ್ಸ್ ಸರ್ವಿಸ್ ಮ್ಯಾನು 58, ನೆಕ್ಸ್ಟ್ ಬಂದುಬಿಟ್ಟು ಕ್ಯಾಟಗರಿ 1 ರೂರಲ್ ಬಂದುಬಿಟ್ಟು 97, ಕ್ಯಾಟಗರಿ 1 ಜನರಲ್ 97, ಕನ್ನಡ ಮಾಧ್ಯಮ TJ ಬಂದುಬಿಟ್ಟು 42%, ಮತ್ತು ಜನರಲ್ PDP ಕ್ಯಾಂಡಿಡೇಟ್ಸ್ ಬಂದುಬಿಟ್ಟು 96%, ಜನರಲ್ ಕನ್ನಡ ಮಾಧ್ಯಮ ಬಂದುಬಿಟ್ಟು 97%, ಎಕ್ಸ್ ಸರ್ವಿಸ್ ಮ್ಯಾನ್ ಬಂದುಬಿಟ್ಟು 60%, GM ರೂರಲ್ ಬಂದುಬಿಟ್ಟು 97%, GM ಪ್ಯಾನ್ ಜನರಲ್ ಬಂದುಬಿಟ್ಟು 97%, SC ಬಂದುಬಿಟ್ಟು 38%, SC PH ಬಂದುಬಿಟ್ಟು 84%, SC PDP ಬಂದುಬಿಟ್ಟು 95%, ನೆಕ್ಸ್ಟು SC ಕನ್ನಡ ಮಾಧ್ಯಮ ಬಂದುಬಿಟ್ಟು ಒಂದು 97%, 98%, SC ಎಕ್ಸ್ ಸರ್ವಿಸ್ ಮ್ಯಾನ್ 48%, 49%, SC ರೂರಲ್ ಬಂದುಬಿಟ್ಟು 97, 98, SC ಜನರಲ್ ಬಂದುಬಿಟ್ಟು 97, SC TJ ಬಂದುಬಿಟ್ಟು 37%. ಈ ರೀತಿಯಾದಂತಹ ಒಂದು ಕಟ್ ಆಫ್ ಇರುತ್ತೆ ಸ್ನೇಹಿತರೆ. ಇನ್ನೂ ಇಲ್ಲಿದೆ, ಇದನ್ನು ಸಹ ಹೇಳ್ತೀನಿ.
ಎಸ್ ಟಿ ಪಿ ಎಚ್ ಬಂದುಬಿಟ್ಟು 85%, ಎಸ್ ಟಿ ಪಿ ಡಿ ಪಿ ಬಂದುಬಿಟ್ಟು 97%, ಎಸ್ ಟಿ ಕನ್ನಡ ಮಾಧ್ಯಮ ಬಂದುಬಿಟ್ಟು 97%, ಎಸ್ ಟಿ ಎಕ್ಸ್ ಸರ್ವಿಸ್ ಮೆನ್ ಬಂದುಬಿಟ್ಟು 56%, ಎಸ್ ಟಿ ರೂರಲ್ ಬಂದುಬಿಟ್ಟು 97%, ಎಸ್ ಟಿ ಜನರಲ್ ಬಂದುಬಿಟ್ಟು 98%. ಈ ರೀತಿಯಾದಂತಹ ಒಂದು ಕಟ್ ಆಫು ಇರಲಿದೆ ಸ್ನೇಹಿತರೆ. ಇದು ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಆಗಿರುವಂಥದ್ದು. ಇದಕ್ಕಿಂತ ಕಡಿಮೆನೂ ಆಗ್ಬೋದು, ಬಟ್ ಇದರಲ್ಲಿ ಈ ಒಂದು ಮಟ್ಟದಲ್ಲಿ ಕಟ್ ಆಫ್ ಬರುವಂಥ ಸಾಧ್ಯತೆ ಹೆಚ್ಚಿದೆ ಸ್ನೇಹಿತರೆ. ಹಾಗಾಗಿ ಯಾರ್ಯಾರೆಲ್ಲ ಒಂದು ಫಿಸಿಕಲ್ ಅಟೆಂಡ್ ಆಗಿದ್ದೀರಾ, ಫಿಸಿಕಲ್ ಕ್ವಾಲಿಫೈ ಆಗಿದ್ದೀರಾ, ನಿಮ್ಮ ಒಂದು ಪರ್ಸೆಂಟೇಜ್ ಜೊತೆಗೆ ಈ ಒಂದು ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ರಿಸಲ್ಟ್ ಬಂದುಬಿಟ್ಟು ಎಕ್ಸ್ಪೆಕ್ಟೆಡ್ ಆಗಿ ಜೂನ್ ಲಾಸ್ಟ್ ವೀಕಲ್ಲಿ ಬರಬಹುದು ಎಂಬುದು ಎಕ್ಸ್ಪೆಕ್ಟೆಡ್ ಡೇಟು. ನಾನು ಮತ್ತೆ KPTCL ಅವ್ರಿಗೆ ಕಾಲ್ ಮಾಡಿ ಅದರ ಬಗ್ಗೆ ಅಪ್ಡೇಟ್ ಸಿಕ್ಕರೆ 100% ಹೇಳ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋ ನಾವು ಚೆಸ್ಕಾಮ್ನ ಒಂದು ಫಿಸಿಕಲ್ ಆದ ನಂತರ ಆಗಿದೆ ಈಗ ಆಲ್ರೆಡಿ, ಫೈನಲ್ ಒಂದು ಕಟ್ ಆಫ್ ಬಗ್ಗೆ ಮಾತಾಡ್ತಾ ಹೋಗೋಣ. ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.